ವಿಶ್ವ ಎದುರಿಸ್ತಾ ಇರುವ ಬಹುತೇಕ ವಿಶ್ವದ ಅಷ್ಟು ರಾಷ್ಟ್ರಗಳು ಎದುರಿಸ್ತಿರುವ ಸಮಸ್ಯೆ ಕೇವಲ ಭಾರತಕ್ಕೆ ಬಂದಿರೋದಲ್ಲ ಅಥವಾ ಭಾರತದಿಂದ ಕ್ರಿಯೇಟ್ ಆಗಿರೋ ಪ್ರಾಬ್ಲಮೂ ಅಲ್ಲ. ಹೀಗೆ ಜಾಗತಿಕ ಮಟ್ಟದ ಸಮಸ್ಯೆಯಲ್ಲೂ ಕೂಡ ನಾವು ರಾಜಕೀಯನೇ ಮಾಡ್ತೀವಿ. ನಾನು ನೀನು, ನೀನ್ ಸರಿ ಇಲ್ಲ, ನಾನ್ ಸರಿ ಇದ್ದೀನಿ, ನಾನ್ ಸರಿ ಇದ್ದೀನಿ, ನೀನ್ ಸರಿ ಇಲ್ಲ, ಇದೇ ತೂತು ಮೇಮೆ ಮಾಡ್ತೀವಿ ಅಂತಂದ್ರೆ ಜನ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ರಾಜಕಾರಣಿಗಳ ವರ್ತನೆ, ಅದರಲ್ಲೂ ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳ ನಾಯಕರ ವರ್ತನೆಯನ್ನ ಜನ ಇಂಥ ಸಂದರ್ಭದಲ್ಲೇನೆ ಅಳಿತಾರೆ ಅನ್ನೋದು ಗೊತ್ತಾಗಬೇಕು ಅಂತ. ಖಂಡಿತ. ನಾನು ಎರಡೇ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯುದ್ಧ ಅಂತಕ್ಕಂಥದ್ದು ಆಕಸ್ಮಿಕ. ಈಗ ನಾವು ಕೆಲವು ಮಿತ್ರರು ಹೇಳ್ತಾ ಇದ್ರು ಪೂರ್ವಭಾವಿ ಸಿದ್ಧತೆಗಳು ಅಂತ ಹೇಳಿ. ಎಲ್ಲಿ ನೀವು ಸ್ಟಾಕ್ ಮಾಡ್ತೀರಾ ಗ್ಯಾಸನ್ನ? ನಮ್ಮಲ್ಲಿ ಇರ್ತಕ್ಕಂಥದ್ದು ಮಂಗಳೂರು ಬಿಟ್ಟರೆ ಇದು ಯಾವುದು ವಿಶಾಖಪಟ್ಟಣಮ್ಮು. ಆಮೇಲೆ ಅದನ್ನೆಲ್ಲೂ ಸ್ಟಾಕ್ ಇಟ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ, ಎಲ್ಲೂ ಕೂಡ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿಲಿ ದೇಶ ಮುಖ್ಯ ಆಗ್ತದೆ, ಒಗ್ಗಟ್ಟು ಮುಖ್ಯ ಆಗ್ತದೆ. ನಾವು ಯಾವುದೇ ಪಕ್ಷ ಇರಲಿ, ಯಾವುದೇ ಒಂದು ರಾಜಕೀಯದ ಮಾತುಗಳಿರಲಿ, ಎಲ್ಲರೂ ಒಂದು ನಿಲುವಲ್ಲಿರಬೇಕು. ಈ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರಿಗೆ ನಾವು ಯಾವ ರೀತಿ ಸಹಾಯ ಮಾಡೋಕ್ಕಾಗುತ್ತೆ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ಅವರೆಲ್ಲ ಹಿರಿಯರು ಕೂಡ ಮಾತಾಡ್ತಾ ಇದ್ರು. ಅವ್ರ ಮಾತಿನ ಬಗ್ಗೆ ಭಾರಿ ಗೌರವ ಇದೆ. ಅವ್ರೇನಂತ ಹೇಳ್ತಾ ಇದ್ರು ಅಂತಂದರೆ, ಈಗ ಇದು ಇವತ್ತಿನ ಪರಿಸ್ಥಿತಿನ ಒಂದೇ ಒಂದು ದಾರಿ ನಮಗಿರ್ತಕ್ಕಂಥದ್ದು ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಮಾತ್ರನೇ ಇದನ್ನು ನಾವೇನಾದರೂ ಬಗೆಹರಿಸ್ಕೋಬೇಕಾಗ್ತದೆ. ಯಾರೂ ಕೂಡ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಟು ಕೂಡಲೇ ಯುದ್ಧ ನಿಲ್ಲುತ್ತೆ ಅಂತಕ್ಕಂಥದ್ದಾಗಿದ್ದರೆ ಎಲ್ಲ ಹೇಳಿಕೆಗಳು ಕೊಡ್ಬೋದಾಗಿತ್ತು. ಅಥವಾ ಇವರು ಸಪೋರ್ಟ್ ಮಾಡ್ತೀವಿ, ಅವರು ಸಪೋರ್ಟ್ ಮಾಡ್ತೀವಿ ಅಂದರೆ ಇದೇ ಪರಿಸ್ಥಿತಿಯಲ್ಲಿ ಮನೆ ಕಾಂಗ್ರೆಸ್ ವಕ್ತಾರ ಹೇಳಬೇಕಾಗುತ್ತೆ. ಇದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಆಡಳಿತದಲ್ಲಿದ್ದರೆ ಏನು ತೀರ್ಮಾನ ತಗೊತಾ ಇದ್ರು? ಇವರು ಇದೇ ತೀರ್ಮಾನ ತಗೋಬೇಕಾಗ್ತದೆ. ಮತ್ತು ತಾವು ಹೇಳ್ತಾ ಇದ್ರಿ, ಈಗ ನೋಡಿದ್ವಿ ವಿಶ್ವಮಟ್ಟದಲ್ಲಿಂದ ಮೇಡಮ್ ಸರಿಸುಮಾರು ಅಮೆರಿಕಾಗೆ 16.55% ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ ಅಮೆರಿಕಾದಲ್ಲಿ. ಆಸ್ಟ್ರೇಲಿಯಾದಲ್ಲಿ 18.23, ಜರ್ಮನಲ್ಲಿ 13.3, ಪಾಕಿಸ್ತಾನಲ್ಲಿ 24.49, ಕೆನಡಾದಲ್ಲಿ 28, ಕಾಂಬೋಡಿಯಾದಲ್ಲಿ 67.8, ಪಕ್ಕದಲ್ಲಿರ್ತಕ್ಕಂಥ ಶ್ರೀಲಂಕಾದಲ್ಲಿ ಲಿಮಿಟ್ ವಾರಕ್ಕೆ ಇಷ್ಟು ಅಂತ ತಗೋಬೇಕಾಗುತ್ತೆ. ನೇಪಾಳಲ್ಲಿ 1 ಲೀಟ್ರು ಇದಕ್ಕೆ ಒಂದು ಗ್ಯಾಸ್ಗೆ 15 ರೂಪಾಯಿ, ಡೀಸೆಲ್ಗೆ 10 ರೂಪಾಯಿ, ಪೆಟ್ರೋಲ್ಗೆ 10 ರೂಪಾಯಿ ಜಾಸ್ತಿ. ಇದು ತಾವು ಹೇಳಿದ್ದು ಒಳ್ಳೆ ಮಾತನ್ನು ಹೇಳಿದ್ರಿ. ವಿಶ್ವಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಂಬರ್ 1. ನಂಬರ್ 2, ನಮಗೆ ಬರಬೇಕಾಗಿರ್ತಕ್ಕಂಥ 22 ಹಡಗುಗಳಿಗೂ ಕೂಡ ಸೇಫ್ ಆಗಿದ್ದಾವೆ. ಅದರಲ್ಲಿರ್ತಕ್ಕಂಥ 611 ಜನ ನಮ್ಮ ಭಾರತೀಯ ಸಿಬ್ಬಂದಿಯಿಂದ ಅವರು ಸೇಫ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ತೊಂದರೆ ಆಗಿಲ್ಲ. ಸರಿ, ಸುಮಾರಲ್ಲಿ 1,000 ಹಡಗುಗಳಿದೆ. ದಯವಿಟ್ಟು ಅವ್ರ ಮನೆ ಕಾಂಗ್ರೆಸ್ ಹೋಗ್ತಾ ತಿಳ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಲಭ್ಯವಾಗಿತ್ತು. ಇವತ್ತಿನ ಲೇಟೆಸ್ಟ್ ದೃಶ್ಯಗಳು ಸ್ಟೇಟ್ ಆಫ್ ಹಾರ್ಮೋಸ್, ಅದನ್ನ ಸ್ಕ್ರೀನ್ ಕೆಳಗಡೆ ಗಮನಿಸ್ತಾ ಇದ್ರಿ. ಕಂಟಿನ್ಯೂ ಮಾಡಿ ಸರ್. ಆಮೇಲೆ ಇವತ್ತು ಕೂಡ ಇರಾನ್ ಒಂದು ತೀರ್ಮಾನಕ್ಕೆ ಬಂದಿದೆ. ಏನಪ್ಪ ಅಂತಂದರೆ, ಒಂದು ಟೋಲನ್ನು ರೆಡಿ ಮಾಡಿ ಅಲ್ಲಿ ಟೋಲ್ ಮುಖಾಂತರ ಟೋಲು ಕಲೆಕ್ಟ್ ಮಾಡಿ ಬಿಡಬೇಕು ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಬಂದಿದೆ ಅಂತಕ್ಕಂಥದ್ದು ಇವತ್ತು ನಡೆದಿದೆ. ದೇಶಗಳಿಗೆ ಹೌದು, ಅದಿಲ್ಲ, ಎಲ್ಲ ದೇಶಗಳಿಗೂ ಕೂಡ ಟೋಲನ್ನು ಮಾಡಬೇಕಾಗ್ತದೆ. ಟೋಲನ್ನು ಮಾಡಿ ಟೋಲ್ ಮುಖಾಂತರ ನಾವು ಏನು ಮೇಂಟೆನ್ಸ್ ಮಾಡ್ತಾ ಇದೀವಿ ಆ ಮೇಂಟೆನ್ಸ್ಗೆ ಟೋಲ್ ನಾವು ಇದು ಮಾಡಿ ಬಿಡಬೇಕು ಅಂತಕ್ಕಂಥದ್ದು ಕೂಡ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅವರು ಪಾರ್ಲಿಮೆಂಟ್ ಇದರಲ್ಲೂ ಕೂಡ ಬೋರ್ಡಲ್ಲಿ ಕೂಡ ಇಟ್ಟಿದ್ದಾರೆ. ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದೇ ಒಂದು ಸಂದರ್ಭವನ್ನು ನಮ್ಮ ದೇಶದ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಕೆಲವು ಕಾಣದ ಕೈಗಳು ಇದನ್ನ ದುರುಪಯೋಗ ಮಾಡಿಕೊಂಡು ಇದನ್ನ ರಾಜಕಾರಣ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ಮೇಡಮ್. ನೋಡಿ, ಇವತ್ತು ಮನೆಗಳಲ್ಲಿ ಸಾಕಷ್ಟು ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ಆಗಿ ಗ್ಯಾಸು ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇದು, ಈ ಕೆಲವು ಇಂಥ ಹೇಳಿಕೆಗಳು, ಕೆಲವು ಬೇಜವಾಬ್ದಾರಿ ಹೇಳಿಕೆಗಳಿಂದ ಮನೇಲಿ ಗ್ಯಾಸ್ ಇದ್ರೂ ಕೂಡ ಸ್ಟಾಕ್ ಮಾಡ್ಕೋಬೇಕು ಅಂತೇಳಿ ಕ್ಯೂಗಟ್ಟಲೆ ನಿಂತ್ಕೊಂಡಿರ್ತಕ್ಕಂಥ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಕೂಡ ಒಂದು. ಎರಡನೇದು, ಕೆಲವು ಜನ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಯಾವ ಹೇಳಿಕೆ ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದು, ಮತ್ತೆ ಇನ್ನೊಂದು ಆಗುತ್ತೆ ಅಂತಂದರೆ ನಾವು ನುಗ್ಗರ ನಾವು ಎಲ್ಲ ಅಂತ ಇವತ್ತು ಬಂತು. ಆದರೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಏನಿವತ್ತು ಕತಾರಲ್ಲಿ ಆಗಿರ್ತಕ್ಕಂಥದ್ದು ರಸ್ಲಫಾನ್ ಅದರ ಮೇಲೆ ಇವತ್ತು ದಾಳಿ ಮಾಡಿದ್ದಾರೆ. ಸರಿಸುಮಾರು 40% ಅಷ್ಟು ನಮ್ಗೆ ಇವತ್ತೇನು ಅಲ್ಲಿಂದ ನಮಗೆ ತೈಲ ಬರ್ತಾ ಇತ್ತು, ಇವತ್ತು ಅದರಿಂದ ಕೂಡ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ನಮ್ಗೆ ಬಿಕ್ಕಟ್ಟು ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ಆಗ್ಬೋದು ಅಂತ. ಅದಕ್ಕೇನೆ ನಾವು ಅದರ ಪ್ರಿಪರೇಷನ್ಗೆ ಇರಬೇಕಾಗಿದ್ದ ಆಸಕ್ತಿ ರಾಜಕೀಯ ಮೀರ್ ಬೆಳಿತಿಲ್ವಲ್ಲ ಅನ್ನೋದು ದುರಂತ ಸರ್, ದುಃಖ ಕಾರಣವಾಗ್ತಾ ಇರೋದು. ಅದಕ್ಕೆ ನಾನು ಕೇಳಿದ್ದು, ಪರಸ್ಪರ ಸಲಹೆಗಳನ್ನ ಕೊಟ್ಕೊಂಡು ಒಗ್ಗಟ್ಟಿನಿಂದ ಪರಿಸ್ಥಿತಿನ ಎದುರಿಸೋ ಬದಲು ಕೇವಲ ರಾಜಕೀಯನೇ ಮುಂದಾಗ್ತಿದ್ಯಾ ಅಂತ ಹೇಳಿ. ಐ ವಿಲ್ ಕಮ್ ಬ್ಯಾಕ್ ಟು ಯು. ಚಿತಾಲೆ ಸರ್, ನೀವು ಆಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ರಿ, ಚೈನಾ ಬೌಂಡ್ ಶಿಪ್ಗಳು ರಷ್ಯಾದಿಂದ ಹೊರಟಿದ್ದು ಯೂಟರ್ನ್ ಮಾಡ್ಕೊಂಡು ಭಾರತದ ಕಡೆಗೆ ಮಂಗಳೂರಿಗೆ ಬರ್ತಿದೆ ಅಂತ ಹೇಳಿ ರಾಜೀವ್ ಸರ್ ಕೂಡ ಅದನ್ನು ಪ್ರಸ್ತಾಪ ಮಾಡ್ತಿದ್ರು. ಚಿತಾಲೆ ಸರ್, ಈ ಮಾಹಿತಿ ಹೊರಗೆ ಬಿದ್ದ ಮೇಲೆ ಚರ್ಚೆ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ಮೋದಿ, ಸ್ಕಿ ಜಿನ್ಪಿಂಗ್ ಹಾಗೆ ಪುಟಿನ್ ಏನಾದರೂ ಒಪ್ಪಂದ ಮಾಡ್ಕೊಂಡಿದ್ದಾರಾ ರಿಗಾರ್ಡಿಂಗ್ ದಿಸ್ ಫ್ಯೂಯಲ್ ಕ್ರೈಸಿಸ್? ಏನಾದರೂ ಮಾತುಕತೆಗಳಾಗಿದೆಯಾ ಈ ಮೂರು ದೇಶಗಳ ನಡುವೆ ಅನ್ನೋ ರೀತಿಯ ಕುತೂಹಲ, ಜೊತೆಗೆ ಚರ್ಚೆ ಕೂಡ ಆಗ್ತಿದೆ. ಪಾಸಿಬಿಲಿಟೀಸ್ ಇದೆಯಾ ಸರ್? ಎಸ್ಪೆಷಲಿ ಈ ಶಿಪ್ಗಳು ಡೈವರ್ಟ್ ಭಾರತದ ಕಡೆ ಕಾದ ನಂತರದಲ್ಲಿ ಈ ಚರ್ಚೆ ನಡೀತಾ ಇದೆ.
ಮೇಡಮ್ ನೋಡಿ, ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್ ವಿತ್ ಯು. ಇಂಟರ್ನ್ಯಾಷನಲಿ ಸಿನ್ಸ್ 3 days ಡೊನಾಲ್ಡ್ ಟ್ರಂಪಿನ ಮುಖ ನಮ್ಮ ಅಚ್ಚ ಕನ್ನಡ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮೊಸಡಿ ಅಂತೇವೆ, ಮೊಸಡಿಯ ಒಂದು ಹರ್ಕೊಂಡಂಗೆ ಆಗಿದೆ. ಅವ ಮಾಡಿದ ಈ 20 ದಿವಸದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ ಕುತಂತ್ರವನ್ನು ಈಗ ಅವನು ಎಸ್ಕೇಪ್ ರೂಟ್ ಹುಡುಕ್ತಾ ಇದ್ದಾನೆ. ಐ ವಿಲ್ ನಾಟ್ ಸರೆಂಡರ್ ಬಟ್ ಐ ವಿಲ್ ಎನ್ಶೋರ್ ದಟ್ ಐ ವಿಲ್ ಸರೆಂಡರ್ ಅಂತ. ಇವತ್ತೇ JD Vance ಈಸ್ ಅಗೇನ್ಸ್ಟ್ ಹಿಮ್. ಕಮಲಾ ಗಬಾರ್ಡ್, ದ ಚೀಫ್ ಸೆಕ್ಯೂರಿಟಿ ಅಡ್ವೈಸರ್ ಟು ದ United States Senate, Pentagon is also against them. Maximum countries are giving open statement against him. ಹಿಂಗಾಗಿ ಫೇಸ್ ಸೇವಿಂಗ್ ಆಗಿದೆ because he has come to know that he cannot fight with Iran like this, because what he thought that ಆರಾಮಾಗಿ ಅಯತುಲ್ಲಾ ಖಮೇನಿ ಅವ್ರನ್ನ ಹೊಡೆದು ಬಿಟ್ಟ ಮೇಲೆ ಅವ್ರು ಸರೆಂಡರ್ ಆಗ್ತಾರೆ ಅಂತ ವ್ಯಾಪಕ ಪ್ರಮಾಣದ ಮಿಸೈಲ್ಸು, ಬ್ಯಾಲಿಸ್ಟಿಕ್ಸು, ಡ್ರೋನ್ಸು ಅವ್ರ ಮೇಲೆ ಒಂದ್ರ ಮೇಲೆ ಒಂದು ಹೊಡಿತಾನೆ ಇದ್ದಾರೆ. he has smashed entire economy of the south east. ಹಿಂಗಾಗಿ ತನ್ನಿಂದ ತಾನೇ ಸರೆಂಡರ್ ಆಗಬೇಕು ಒಂದು. ಮತ್ತು ಇನ್ನೊಂದು ಡೆವಲಪ್ಮೆಂಟ್ ಇವತ್ತು ಆಗಿದೆ. ಐ ಥಿಂಕ್ ದರ್ ಇಸ್ ಅ ಮಿಡ್ವೇ. ಇದರಲ್ಲಿ ನೋಡಿ, ರಷ್ಯಾಗೆ ಬೆನಿಫಿಟ್ ಇದೆ, ಚೈನಾಗೆ ಬೆನಿಫಿಟ್ ಇದೆ, ನಮ್ಮ ದೇಶಕ್ಕೂ ಕೂಡ ಇದರ ನಾವೇನು ಕ್ರೂಡ್ ಆಯಿಲನ್ನು ಸರಿಮಾಡಿಸಿ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾವೆ ಅಲ್ಲ. ಹೀಗಾಗಿ ಇಂಡಿಯಾ ವಿಲ್ ಪ್ಲೇ ಮೇಜರ್ ರೋಲ್ ಇನ್ ಕಾಲಿಂಗ್ ಅಪಾನ್ ವ್ಲಾಡಿಮಿರ್ ಪುಟಿನ್ ಆ್ಯಂಡ್ ಚೈನಾ ಪ್ರೀಮಿಯಂ. ಇದಕ್ಕೆ ರಸ್ತೆ ಹುಡುಕ್ಬೇಕು ಮೇಡಮ್. ಇದು ಹಿಂಗೆ ಹುಚ್ಚಾಟ, ಅವ್ರು ಇವ್ರಿಗೆ ಹೊಡಿತಾರೆ, ಇವ್ರು ಅವ್ರಿಗೆ ಹೊಡಿತಾರೆ, ಇನ್ನು ಸಿವಿಲಿಯನ್ಸ್ ಕೊಲ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಟಿಲ್ ಅನ್ಲೆಸ್ ನರೇಂದ್ರ ಮೋದಿ ಟೇಕ್ಸ್ ಎ ಸ್ಟ್ಯಾಂಡ್ ಆ್ಯಂಡ್ ಟೇಕ್ ದ ಲೀಡರ್ಶಿಪ್, ದಿಸ್ ಇಶ್ಯೂ ಇಸ್ ನಾಟ್ ಗೋಯಿಂಗ್ ಟು ಬಿ ಸಾಲ್ವ್. ಒಂದು ಸಮಸ್ಯೆ ಇದೆ, ಏನಂತಂದರೆ ಅಲ್ಲಿ ಇರಾನಿಗೆ ನೋವಾಗಿದೆ. ಯಾಕಂದರೆ 11-12 ಮೇಜರ್ ಅವರ ಜನರಲ್ಸನ್ನು ಕೊಂದಿದ್ದಾರೆ. ಇವತ್ತೇ ನೋಡಿ, ಇಸ್ರಾಯಿಲ್ ಯಾವಾಗ ಕುವೈತ್ನಲ್ಲಿ ಅಟ್ಯಾಕ್ ಮಾಡ್ತು ಗ್ಯಾಸ್ ರಿಫೈನರಿ ಮೇಲೆ, ಭಂಡ ಕೈ ಎತ್ಬಿಟ್ಟ, ಇಲ್ಲ ನಾ ಮಾಡಿಲ್ಲ, ಅದು ಇಸ್ರಾಯೇಲ್ ಮಾಡಿರ್ಬೋದು, ನಾ ಹೇಳಿಲ್ಲ ಅಂತ. ಯು ಆರ್ ಕಂಬೈನ್ಡ್ಲಿ ಫೈಟಿಂಗ್ ಎ ವಾರ್, ವೇಜಿಂಗ್ ಎ ವಾರ್ ಅಗೇನ್ಸ್ಟ್ that country, and you yourself you are telling that Iranian ಇದರ ಮೇಲೆ ನಾವು ಯಾವಾಗ ಅಟ್ಯಾಕ್ ಮಾಡಿದ ಮೇಡಮ್, ಅವನು ಭಂಡ, ಅವನಿಂದನೇ ಈ ಜಗತ್ತೆಲ್ಲ ಹಾಳಾಗ್ತಾ ಇದೆ. ಮ್ಯಾಕ್ಸಿಮಮ್ ಎಕನಾಮಿ ಕ್ರ್ಯಾಶ್ ಆಗ್ತಾ ಇದೆ. ಇವತ್ತು ಸೆನ್ಸೆಕ್ಸ್ ನೋಡಿ, ನಿಫ್ಟಿ ನೋಡಿ, ಸಿಲ್ವರ್ ನೋಡಿ, ಬಂಗಾರ ನೋಡಿ ಏನಾಗಿದೆ. ಇದಕ್ಕೆ ದೇರ್ ಶುಡ್ ಬಿ ಎಂಡ್. ಐ ಥಿಂಕ್ ನರೇಂದ್ರ ಮೋದಿ ವಿಲ್ ಡೆಫಿನೆಟ್ಲಿ ಟೇಕ್ ಎ ಸ್ಟ್ಯಾಂಡ್ ಅಲಾಂಗ್ ವಿತ್. ಆಮೇಲೆ ರಾಜೀವ್ ಸರ್ ಯುನೈಟೆಡ್ ನೇಷನ್ಸ್ ಇಲ್ಲವೇ ಇಲ್ಲ ಅಂತ ಅನಿಸ್ತದೆ ಮೇಡಮ್. ನಿಜ. ಸೊ ವಾಟ್ ಆರ್ ವಿ ವೇಟಿಂಗ್ ಫಾರ್?